ಮೊದಲನೇದಾಗಿ ಈ ಒಂದು ವಾಹಿನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರಾಜೆಕ್ಟ್‌ನ ಪ್ರಮೋಟ್ ಮಾಡ್ತಿರೋದಕ್ಕೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವಾಂಕ್ ಅಂತ. ಆ, ಆ, ನೀವು ಹೇಳ್ದಂಗೆ ಚಿತ್ರದುರ್ಗ ಆ ರೀಜನ್ನೇ ನೀವು ನೋಡಿದ್ರೆ ಗಂಡು ಮೆಟ್ಟಿದ ನಾಡು ಅದು ಅಂತ ಒಂದು ಊರಿಂದ ನಾನು ಬಂದಿರೋನು. ಈ ಥರದೊಂದು ಕ್ಯಾರೆಕ್ಟರ್ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ನನ್ನ ಲೈಫಲ್ಲಿ. ನಾನು ನಾಟಕಗಳೇನು ಮಾಡ್ಕೊತ ಬಂದಿರೋನು. ನಾಟಕಗಳಲ್ಲೂ ಸುಮಾರು ನಾಟಕಗಳು ಮಾಡಿದ್ದೀನಿ, ಸುಮಾರು ಥರದ ಪಾತ್ರಗಳು ಮಾಡಿದ್ದೀನಿ. ಇದು ನನ್ನ 3ನೇ ಪ್ರಾಜೆಕ್ಟು. ಫಿಲಮ್ಸಲ್ಲೂ ಕೆಲವೊಂದು ಮಾಡಿದ್ದೀನಿ, ಸೀರಿಯಲ್ಗಳು 2 ಮಾಡಿದ್ದೀನಿ. ಬಟ್ ಅವೆಲ್ಲದಕ್ಕೂ ಇದನ್ನು ಮಾಡಿದ್ರೆ ಇದು ಟಾಪ್ ನಾಚ್ ಅಂತಲೇ ಹೇಳ್ಬೋದು. ಏಕೆಂದರೆ ಯಾರೇ ಆಗಲಿ ಒಬ್ಬ ಆ್ಯಕ್ಟರು, ಒಬ್ಬ ಸ್ಕ್ರೀನ್ ಮೇಲೆ ಒಬ್ಬ ಹೀರೋ ನೋಡಿದಾಗ ನಾನು ಒಂದಿನ ಆ ಥರ, ನನಗೂ ಒಂದು ದಿನ ಆ ಥರ ಬಿಲ್ಡಪ್ ಬೇಕು, ನನಗೂ ಆ ಥರ ಒಂದು ಕ್ಯಾರೆಕ್ಟರ್ ಸಿಗಬೇಕು ಅನ್ನೋ ಥರನೇ ತಲೆಯಲ್ಲಿ ಇಟ್ಕೊಂಡೇ ಬರ್ತಾರೆ ಎಲ್ರೂ. ಯಾಕೆಂದರೆ ಒಂದು ಕಮರ್ಷಿಯಲ್ ಕ್ಯಾರೆಕ್ಟರ್ ಇರೋ ರೀಚ್ ಆ ಥರ ಇದೆ, ಯಾವುದೇ ಲ್ಯಾಂಗ್ವೇಜ್ ತೊಗೊಂಡ್ರು. ಈ ಥರದೊಂದು ಅವಕಾಶ ನನಗೆ ಸೀರಿಯಲಲ್ಲಿ ಸಿಗ್ತಿರೋದ್ರಿಂದ ಇದು ನನಗೆ ತುಂಬ ಖುಷಿಯಾಗಿದ್ದೀನಿ. ಯಾಕೆಂದರೆ ಇದು ಎಲ್ರಿಗೂ ಸಿಗೋದಿಲ್ಲ. ನೀವು ಎಪಿಸೋಡ್ ನೋಡಿದ್ರಿ, ಅದರಲ್ಲಿ ಹೇಗೆ ಒಂದು ಎಸ್ಟಾಬ್ಲಿಷ್ ಮಾಡಿದ್ದಾರೆ ನನ್ನನ್ನು. ಒಂದು 70-80 ಜನ ಜೂನಿಯರ್ ಆರ್ಟಿಸ್ಟ್ ಹಾಕ್ಬಿಟ್ಟು ಆ ಥರ ಒಂದು ಥಿಯೇಟ್ರಲ್ಲಿ ಆ ಥರ ಸೀನ್ ಮಾಡಿರೋದು ಇದೇ ಫಸ್ಟ್ ಟೈಮ್ ಕನ್ನಡದಲ್ಲಿ. ಸೊ ಇದನ್ನೆಲ್ಲ ನೋಡಿದಾಗ ತುಂಬ ಖುಷಿಯಾಯಿತು, ತುಂಬ ಜವಾಬ್ದಾರಿ ಇದೆ ನನ್ನ ಮೇಲೆ. ಆ್ಯಂಡ್ ಇದು ಚಾನಲ್ಗೆ ಕೊಟ್ಟಾಗ ನನಗೂ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೆ. ಈ ಥರದ್ದೊಂದು ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ನನ್ನ ಕೈಯಲ್ಲಿ ಆಗುತ್ತಾ? ನಾನು ಅಂದರೆ ನಾನು ಯಾರೇ ನೋಡಿದ್ರೂ ನನ್ನ ಬಿಹೇವಿಯರ್ ಆಗಿರ್ಬೋದು, ನಾನು ನೋಡಿದ್ರೂ ಸಾಫ್ಟ್ ಇದ್ದಾನೆ ಮನುಷ್ಯ ಅಂತಲೇ ಅನಿಸುತ್ತೆ. ಬಟ್ ಇದು ಆಪೋಸಿಟ್ ಆಗಿದೆ. ಬಟ್ ಚಾನಲ್ ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟಾಗ ಓಕೆ, ಇದನ್ನ ಚಾಲೆಂಜ್ ತೊಗೊಳ್ಳೇಬೇಕು. ಅದೇ ತಾನೇ ಆ್ಯಕ್ಟರ್ಗೆ ಮೇಯ್ನು ಏಮ್. ಒಂದು ಯಾವುದೇ ಒಂದು ಡಿಫ್ರೆಂಟಾಗಿ ಏನೋ ಪೋರ್ಟ್ರೇ ಮಾಡಬೇಕು. ಆ್ಯಂಡ್ ನನಗೆ ಅನಿಸಿದ್ದೇನೆಂದರೆ ಈ ಥರದ್ದೊಂದು ಎಲಿಮೆಂಟ್ ಮಾಡಿದಾಗ ನನ್ನ ಕನ್ನಡ ಜನತೆಗೆ ರೀಚ್ ಆಗೋದಕ್ಕೆ ತುಂಬ ಈಸಿ ಆಗುತ್ತೆ, ಜನಗಳು ಅಕ್ಸೆಪ್ಟ್ ಮಾಡ್ತಾರೆ ಇದನ್ನು ಅಂತ ಅನ್ನಿಸ್ತು. ಅದೆಲ್ಲದನ್ನು ನೋಡಿ ಈ ಪ್ರಾಜೆಕ್ಟ್ನ ನಿಭಾಯಿಸ್ತಾ ಇದ್ದೀನಿ. ಸೋಫಾ ತುಂಬ ಚೆನ್ನಾಗಿ ಬರ್ತಾಯಿದೆ. ಡೇ ಟು ಡೇ ವರ್ಕ್ ನಡೀತಾನೆ ಇದೆ. ಇದ್ರ ಹಿಂದೆನೂ ನಾನು ಸುಮಾರು ವರ್ಕ್ ಮಾಡಿದ್ದೀನಿ. ಎಲ್ಲ ಥರದ ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ಪ್ರತಿಯೊಂದು ವರ್ಕ್ ಮಾಡಿದ್ದೀನಿ. ಸೆಟ್ಟಲ್ಲೂ ದಿನ ವರ್ಕ್ ನಡೀತಾನೆ ಇರುತ್ತೆ. ಸೋಫಾರ್ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ಕ್ಯಾರೆಕ್ಟರ್. ಸೀರಿಯಲಲ್ಲಿ ಹೀರೋಗೆ ನಿಮ್ಮಲ್ಲಿ ಯಶ್ ಕಾಣಿಸ್ತಾರೆ. ನಿಮ್ಮ ಮಾದರಿ ನಟ ಯಾರು? ನಾನು ಚಿಕ್ಕ ವಯಸ್ಸಿಂದನೂ ಡಾಕ್ಟರ್ ರಾಜ್ಕುಮಾರ್ ಫ್ಯಾನೇನೆ. ಯಾಕೆಂದರೆ ನನಗೆ ಅದನ್ನು ಪ್ರತಿಯೊಂದು ಸಿನಿಮಾ ನೋಡ್ತಿದ್ದಾಗ ನನಗೆ ಅನಿಸ್ತೈತಿ, ಹೆಂಗೆ ಸಾಧ್ಯ ಒಂದು ಫಿಲಮಲ್ಲಿ ಹಿಂಗೆ ಮಾಡ್ತಾರೆ, ಇನ್ನೊಂದು ಫಿಲಮಲ್ಲಿ ಹಂಗೆ ನನಗೆ ಅವಾಗ ನಾಲೆಡ್ಜ್ ಇಲ್ಲ. ಆ್ಯಕ್ಟಿಂಗ್ ಅಂದರೆ ಏನು, ಅದ್ರ ಪ್ರಾಸೆಸ್ ಏನೇನು ಗೊತ್ತಿರಲಿಲ್ಲ. ಇದೆಲ್ಲ ನನ್ನ ಕ್ಯೂರಿಯಾಸಿಟಿ ತುಂಬ ಇತ್ತು. ನಾನು ಆ್ಯಕ್ಟಿಂಗ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಯಿತು ಅವ್ರು ಎಂಥ ದೊಡ್ಡ ಸಮುದ್ರ ಅಂತ. ಅವ್ರದ್ರಲ್ಲಿ ಒಂದು ಒಂದು ಏನಂತಾರೆ, ಅವ್ರು ಉಗರಷ್ಟು ನನಗೆ ಆ್ಯಕ್ಟಿಂಗ್ ಬಂದು ನಾನು ಬೆಳ್ಕೊಂಡ್ಬಿಟ್ರೆ ಸಾಕು ಅನ್ನೋದು ನನ್ನ ಇದು. ಸೊ ಒಂದು ಆ್ಯಕ್ಟಿಂಗ್ ಅಂತ ಬಂದಾಗ ರಾಜ್ಕುಮಾರ್ ಸರ್ ನನ್ನ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಬಟ್ ಆ್ಯಸ್ ಎ ಜರ್ನಿ ಅಂತ ಬಂದಾಗ, ಲೈಫ್ ಜರ್ನಿ ಅಂತ ಬಂದಾಗ ಯಶ್ ಸರ್ ಕೂಡ ನನ್ನ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನನ್ನ ಥರನೇ ಯಾವುದೋ ಒಂದು ಚಿಕ್ಕ ಊರಿಂದ ಬಂದು ಯಾವುದೇ ಥರದ ಬ್ಯಾಕ್ಗ್ರೌಂಡ್ ಇಲ್ದಲೆ ಒಂದು ಸೀರಿಯಲಿಂದನೇ ಸ್ಟಾರ್ಟ್ ಮಾಡಿ ಇವಾಗ ಒಂದು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಅಂದರೆ ಇದು ತುಂಬ ದೊಡ್ಡ ವಿಷಯನೇ ಅಂತಲೇ ಹೇಳ್ಬೋದು. ಅವರ ಒಂದು ಹೆಸರು ಇಟ್ಕೊಂಡ್ಬಿಟ್ಟು ನಮ್ಮ ಮೂವಿಯಲ್ಲಿ ಒಂದು ಕಂಪ್ಯಾರಿಸನ್ ಮಾಡಿರೋದು ಇಟ್ಸ್ ಎ ಬಿಗ್ ಥಿಂಗ್ ಅಂತಲೇ ಹೇಳ್ಬೋದು. ನನಗೆ ಸ್ಟಾರ್ಟಿಂಗಲ್ಲಿ ತುಂಬ ಭಯ ಆಯಿತು. ಯಾಕೆಂದರೆ ಅವ್ರಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಅವರ ಒಂದು ಸ್ಟಾರ್ನ ಬೇರೆಯವ್ರಿಗೆ ಕಂಪೇರ್ ಮಾಡಿ ಅಥವಾ ಏನೇ ಒಂದು ಹೇಳಿದ್ರೂ ಅಕ್ಸೆಪ್ಟ್ ಮಾಡ್ತಾರೋ ಇಲ್ಲೋ ಅನ್ನೋ ಒಂದು ಭಯ ಇತ್ತು. ಬಟ್ ಪ್ರೋಮೋ ಬಿಟ್ಟಾಗ ತುಂಬ ಸಪೋರ್ಟ್ ಮಾಡಿದ್ರು ಅವ್ರ ಫ್ಯಾನ್ಸು. ಅಂದರೆ ಎಲ್ಲೂ ನೆಗೆಟಿವ್ ಹಾಕೋದಾಗಲಿ ಏನೂ ಮಾಡಲಿಲ್ಲ. ಅವರು ತುಂಬ ಪಾಸಿಟಿವ್ ಆಗಿನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಸಪೋರ್ಟ್ ಮುಂದೆನೂ ಹೀಗೆ ಸಿಗಲಿ ಅಂತಲೇ ನಾನು ಕೇಳ್ಕೊತೀನಿ. ಶಿವಾಂಕ್, ನಿಮ್ಮನ್ನ ಆಗಾಗ ನೋಡ್ತಾ ಇದ್ವಿ, ಬ್ರ್ಯಾಂಡ್ ಕೆಫೆಲ್ ನೋಡಿದ್ವಿ. ನಿಮಗೊಂದು ಪುಟ್ಟ ಜರ್ನಿ ಇದೆ. ಒಬ್ಬ ನಟ ತೆರೆಗೆ ಬರೋವರೆಗೂ ಕೂಡ ಆತನ ಕನಸುಗಳು ಗೊತ್ತಾಗಲ್ಲ ಪ್ರೇಕ್ಷಕರಿಗೆ, ಇಂಡಸ್ಟ್ರಿ. ಆ ನಿಟ್ಟಿನಲ್ಲಿ ಈ ಪಾತ್ರಕ್ಕೋಸ್ಕರ ನಿಮ್ಮ ಪೂರ್ವ ತಯಾರಿ? ನಾನು ಹೇಳ್ದಂಗೆ ನಾನು ನಾಟಕಗಳು ಮಾಡ್ತಾ ಬಂದವನು. ಸುಮಾರು ನಾಟಕಗಳು ಮಾಡಿದ್ದೀನಿ. ನ್ಯಾಷನಲ್ ಲೆವೆಲ್ ಕಾಂಪಿಟೇಷನಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಆ್ಯಂಡ್ ಅಲ್ಲೇ ನಮಗೆ ತುಂಬ ತಯಾರಿಗಳು ಮಾಡಿದ್ರು. ಅಂದರೆ ಎಲ್ಲೂ ಒಂದು ಕಡೆ ನಿಂತಿಲ್ಲ. ಸುಮಾರು ನಾಟಕ ನಿರ್ದೇಶನ ಏನು ಮಾಡ್ತಾರೆ, ಸುಮಾರು ನಿರ್ದೇಶಕರ ಕೈ ಕೆಳಗಡೆ ಕೆಲಸ ಮಾಡಿದ್ದೀನಿ. ಸುಮಾರು ಬುಕ್ಸ್ಗಳನ್ನ ಓದಿದ್ದೆ. ಆ್ಯಂಡ್ ನನ್ನ ಮಟ್ಟಕ್ಕೆ ನಾನು ಎಷ್ಟು ಅರ್ಥ ಮಾಡ್ಕೋಬೋದು ಅಷ್ಟು ಥರದ್ದು ನನ್ನ ಸ್ಕಿಲ್ನ, ನನ್ನ ಕ್ರಾಫ್ಟ್ನ ಏನಿದೆ ನಾನು ದಿನನಿತ್ಯ ಇಂಪ್ರೂವ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಅದೇ ನನ್ನ ರೂಟ್ಸ್ ಆಗಿರೋದ್ರಿಂದ ನಾನು ಯಾರಿಗೆ ಹೇಳೋದು ಅಷ್ಟೇ. ಎಷ್ಟೊಂದು ಜನ ಬಂದು ಕೇಳ್ತಾ ಇರ್ತಾರೆ, ಹೇಗೆ ಶುರು ಮಾಡಿದ್ರಿ? ನನಗೆ ಶುರು ಮಾಡ್ಬೇಕಂದ್ರೆ ಏನು, ನಾನು ಎಲ್ರಿಗೂ ಹೇಳೋದು ಅಷ್ಟೇ, ನೀ ಆ್ಯಕ್ಟಿಂಗ್ ಕ್ಲಾಸು ಇದು ಎಲ್ಲ ಫೇಕ್. ಯಾರೂ ನಿಮಗೆ 100 ದಿನದಲ್ಲಿ ಆ್ಯಕ್ಟಿಂಗ್ ಕಲ್ಸೋಕ್ಕಾಗಲ್ಲ. ಇಟ್ಸ್ ಎ ಬಿಗ್ ಜರ್ನಿ ಅದು. ನೀವು ಕಲಿಬೇಕು ಆ್ಯಕ್ಟಿಂಗ್ ಅಂದರೆ ನಾಟಕದಿಂದ ಹೋಗಿ ಅಲ್ಲಿ ಬೇಸ್ಮೆಂಟ್ನ ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ, ನಿಮ್ಮ ರೂಟ್ಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ನಮ್ಗೆ ಯಾವುದೇ ರೋಲ್ ಬಂದಾಗ ಅದನ್ನು ಹೇಗೆ ಇದ್ರಿಗೆ ಪ್ರಿಪೇರ್ ಆಗಬೇಕು, ಹೇಗೆ ಇದನ್ನು ಮಾಡಬೇಕು, ಆಟೋಮೆಟಿಕ್ಲಿ ನಮಗೆ ಒಂದು ನಾಲೆಡ್ಜ್ ಬಂದುಬಿಟ್ಟಿರುತ್ತೆ. ಅಂದರೆ ಅದೊಂಥರ ಡಿಗ್ರಿ ಥರ. ಡಿಗ್ರಿ ಓದಿದ್ರೇ ನಾವು ನೆಕ್ಸ್ಟ್ ಕೆಲಸ ಮಾಡಬೇಕಾದ್ರೆ ಅದು ಹೆಲ್ಪ್ ಆಗುತ್ತೆ. ಸೊ ಅದೇ ಥರ ನನಗೆ ನನ್ನ ನಾಟಕದಲ್ಲಿ ನಂದು ಏನು ಅನುಭವ ಇತ್ತೋ ಆ ಅನುಭವ ನನಗಿವಾಗ ಈ ಪಾತ್ರನ ನಾನು ಹೇಗೆ ನಿಭಾಯಿಸ್ತಾ ಇದ್ದೀನೋ ಅದಕ್ಕೆ ಹೆಲ್ಪ್ ಮಾಡ್ತಾಯಿದೆ.